ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ಎಐಸಿಸಿ ಕಚೇರಿಯಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಸೋನಿಯಾ ಗಾಂಧಿ ಅವರಿಂದ ವಂದೇ ಮಾತರಂಗೆ ಆದ ಅವಮಾನದ ವಿಷಯ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ವಂದೇ ಮಾತರಂನ 6 ನುಡಿಗಳನ್ನು ಹಾಡಬೇಕು ಅಂತ ಮತ್ತು ರಾಷ್ಟ್ರಗೀತೆ ಜನಗಣಮನಕ್ಕೆ ಕೊಡುವಷ್ಟೇ ಗೌರವವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಕಾನೂನು ಪಾಸ್ ಮಾಡಿದೆ. ಸುಖದಾಂ ವರದಾಂ ಮಾತರಂ ವಂದೇ ಮಾತರಂಗೆ ಈ ಮುಂಚೆ 2 ನುಡಿಗಳಿಗೆ ನಿಲ್ಲಿಸಲಾಗ್ತಾ ಇತ್ತು. ಈ ಸಲ ಎಐಸಿಸಿ ಕಚೇರಿಯಲ್ಲಿ ಪೂರ್ತಿ ವಂದೇ ಮಾತರಂ ಹಾಡುವುದಕ್ಕೆ ಹೊರಟಾಗ ಸೋನಿಯಾ ಗಾಂಧಿ ಅವರು ಆಬ್ಜೆಕ್ಟ್ ಮಾಡಿದ್ರು. ಯಾಕೆ ಹಾಡಬೇಕದನ್ನ ಅಂತ ಕೇಳಿದ್ರು ಅನ್ನುವುದಕ್ಕೆ ಕೆಲವು ದೃಶ್ಯಗಳು ಬಂದು. ಸೋನಿಯಾ ಗಾಂಧಿ ಅವರು ವಂದೇ ಮಾತರಂಗೆ ಆಕ್ಷೇಪಿಸಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬಾ ಹೊತ್ತಿನಿಂದ ನಿಂತ್ಕೊಂಡಿದ್ದಾರೆ, ಅವರಿಗೆ ಚೇರ್ ಕೊಡಿ ಅಂತ ಹೇಳ್ತಿದ್ರು ಅಂತ ಜಯರಾಮ್ ರಮೇಶ್ ಸೇರಿದಂತೆ ಅನೇಕರು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದರು. ವಂದೇ ಮಾತರಂಗೆ ಅಗೌರವ ತೋರಿಸಿದವರನ್ನ ದೇಶ ಕ್ಷಮಿಸೋದಿಲ್ಲ ಅಂತ. ಕಾಂಗ್ರೆಸ್ನವರಿಗೆ ನಾಚಿಕೆ ಉಳಿದಿದ್ರೆ ಬಂಕಿಂ ಚಂದ್ರ ಚಟರ್ಜಿ ಅವರಿಗೆ ಕ್ಷಮೆ ಕೇಳಲಿ ಅಂತ. कांग्रेस पार्टी के मुख्यालय पर वंदे मातरम का गान हो रहा था. चालू गान में कांग्रेस की नेत्री सोनिया जी ने कांग्रेस अध्यक्ष को गान रोकने का कहा. हम सब टीवी पर देखते रह गए. सोनिया जी, 140 करोड़ की जनता आपको देख रही है. आपके द्वारा किया गया ये पाप इस देश की जनता कभी माफ नहीं करेगी, कभी माफ नहीं करेगी. कांग्रेसियों को शर्म आनी चाहिए, और जरा भी शर्म बची है तो 2 हाथ जोड़कर बंकिम बाबू की अमर आत्मा से और देश की जनता से माफी मांगनी चाहिए. ರಾಜ್ಯದಲ್ಲೂ ವಾಗ್ದಾಳಿ ನಡೆದವು. ಛಲವಾದಿ ನಾರಾಯಣಸ್ವಾಮಿ ಅವರು ಸೋನಿಯಾ ಗಾಂಧಿ ಅವರ ವಿರುದ್ಧ ಹರಿಹಾಯ್ದರು. ಬಿಕೆ ಹರಿಪ್ರಸಾದ್ ಅವರು ಆರ್ಎಸ್ಎಸ್ ಅವರು ಯಾವತ್ತೂ ಶಾಖೆಯಲ್ಲಿ ವಂದೇ ಮಾತರಂ ಹಾಡೋದಿಲ್ಲ, ಬಿಜೆಪಿ ಅವರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಬೇಕಾಗಿಲ್ಲ, ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ, ಅದು ತಪ್ಪ ಅಂದ್ರು. ವಂದೇ ಮಾತರಂ ಗೀತೆ ಪೂರ್ಣವಾಗಿ ಹಾಡಬೇಕು ಅಂತೇಳಿ ಕಾನೂನಾಗಿದೆ. ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿ
ಇಡೀ ದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ಆಡುವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅದಕ್ಕೆ ಅಪಮಾನ ಮಾಡಿದ್ದಾರೆ, ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ದೇಶದ ಮಹಿಳೆಯೇ ಆಗದ ಸೋನಿಯಾ ಗಾಂಧಿ ಅವರು, ಈ ದೇಶದ ಪ್ರಜೆಯೇ ಆಗದೆ ಇದ್ದಂಥವರು, ನಮ್ಮ ದೇಶದ ಬಗ್ಗೆ ಅವರಿಗೆ ಗೌರವ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಪುತ್ರ ರಾಹುಲ್ ಗಾಂಧಿ ಅವರಿಗೂ ತಾಯಿಯಂತೆ ಮಗ, ಹಾಡುತ್ತಿರಬೇಕಾದ್ರೆ ಗೌರವದಿಂದ ನಿಂತಿರಬೇಕು. ಆದರೆ ನಿಲ್ಲಿಸಿ 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 ಅಂಥೇಳಿ ಸೋನಿಯಾ ಗಾಂಧಿಯವರು ಇವತ್ತು ಕಾನೂನನ್ನು ತಿರಸ್ಕಾರ ಮಾಡಿರೋದ್ರಿಂದ ಈ ದೇಶದಲ್ಲಿ ಇರಲಿಕ್ಕೆ ಅವರು ಯೋಗ್ಯರಲ್ಲ. ಸೋನಿಯಾ ಗಾಂಧೀಜಿ ಹಾಗೂ ರಾಹುಲ್ ಗಾಂಧೀಜಿ ಅವ್ರನ್ನ ಗಡೀಪಾರು ಮಾಡೋದೇ ಒಳ್ಳೆಯದು. ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷದವರು ನಾವು ಯಾವುದೇ ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ, ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳೋದು ಬೇಕಾಗಿಲ್ಲ. RSS ಶಾಖೆನಲ್ಲಿ ಎಲ್ಲೂ ಸಹ ಒಂದೇ ಮಾತ್ರ ವಿಚಾರ ಮಾತಾಡೋದಿಲ್ಲ, ಒಂದೇ ಮಾತ್ರ ಹೇಳೋದಿಲ್ಲ. ಇವ್ರು ಹೇಳೋದೇ ಬೇರೆ ಯಾವುದೋ ಹೊಸ್ತಲೆ ಅಂತಾರೆ. ಆ ಒಂದೇ ಮಾತ್ರ ಹೇಳ್ತಾ ಇದ್ದವರು ತಪ್ಪು ಹೇಳ್ತಾ ಇದ್ರು ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ದವ್ರಿಗೆ, ತಪ್ಪು ಹೇಳ್ತಾ ಇದ್ರೆ ಸರಿ ಮಾಡಿ ಅಂತ ಹೇಳಿ ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಸ್ಟಾಪ್ ಅಂತ ಹೇಳಿದ್ದಾರೆ ಅವರು. ಸ್ಟಾಪ್ ಅವ್ರಿಗೆ ಚೇರ್ ಅವ್ರು ನಿಲ್ಲಕ್ಕಾಗ್ತಾ ಇಲ್ಲ, ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ತಪ್ಪ ಅದು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.